ಶತಮಾನೋತ್ಸವದ ಸಂಭ್ರಮದಲ್ಲಿ ಕಾರವಾರದ ಬಾಡ ನ್ಯೂ ಹೈಸ್ಕೂಲ್. ನಮ್ಮ ಮೆಚ್ಚಿನ ನ್ಯೂ ಹೈಸ್ಕೂಲ್ ಬಾಡ ತನ್ನ ಶತಮಾನೋತ್ಸವವನ್ನು ಪೂರೈಸುತ್ತಿರುವುದನ್ನು ಹೆಮ್ಮೆಯಿಂದ ತಿಳಿಸಲು ನಮಗೆ ಅತ್ಯಂತ ಸಂತೋಷವಾಗುತ್ತದೆ. ಈ ಶೈಕ್ಷಣಿಕ ವರ್ಷದ 2025-26ರಲ್ಲಿ ನಮ್ಮ ಶಾಲೆಯ ಶತಮಾನೋತ್ಸವವನ್ನು ಆಚರಿಸಲು ನಾವು ಸಿದ್ಧತೆಯನ್ನು ನಡೆಸಿದ್ದೇವೆ. ಇದೇ ಬರುವ 13 ಮತ್ತು 14 ಡಿಸೆಂಬರ್ 2025ರಂದು ನಮ್ಮ ಶಾಲೆಯ ಶತಮಾನೋತ್ಸವವನ್ನು ಭವ್ಯವಾಗಿ ಆಚರಿಸಲಾಗುತ್ತದೆ. ನಮ್ಮ ಹೆಮ್ಮೆಯ ಶಾಲೆಯ ಇತಿಹಾಸದಲ್ಲಿ ಈ ಶತಮಾನೋತ್ಸವವು ಒಂದು ಮಹತ್ವದ ಮೈಲಿಗಲ್ಲಾಗಲಿದೆ. ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳೆಲ್ಲರೂ ಶತಮಾನೋತ್ಸವ ಸಮಾರಂಭದಲ್ಲಿ ನಿಮ್ಮ ಸಾನ್ನಿಧ್ಯವು ನಮಗೆ ಗೌರವದ ವಿಷಯವಾಗಲಿದೆ. ನಮ್ಮ ಈ ಶಾಲೆಯನ್ನು 1925ರ ಮಾರ್ಚ್ 1ರಂದು ದಿವಂಗತ ಶ್ರೀ ಮುಕುಂದ್ ಬಿ ನಾಯಕ್, ಮುಕುಂದ್ ಮಾಸ್ಟರ್ ಹಾಗೂ ದಿವಂಗತ ಶ್ರೀ ಹನುಮಂತರಾವ್ ಎಂ ಮಾಂಜೇಕರ್ ರವರು ನ್ಯೂ ಇಂಗ್ಲಿಷ್ ಸ್ಕೂಲ್ ಎಂಬ ಹೆಸರಿನಲ್ಲಿ ಪ್ರಾರಂಭಿಸಿದರು. ತದನಂತರ 1927ರಲ್ಲಿ ದಿವಂಗತ ಶ್ರೀ ಕೃಷ್ಣ ಎನ್ ನಾಯಕ್ ಇವರೊಂದಿಗೆ ಸೇರಿದರು. ದಿವಂಗತ ಶ್ರೀ ಲಕ್ಷ್ಮಣ್ ಮಹಾಲೆಯವರು ತಮ್ಮ ವಸತಿ ಮನೆಯ ಒಂದು ಭಾಗವನ್ನು ಶಾಲೆ ನಡೆಸುವ ಉದ್ದೇಶಕ್ಕಾಗಿ ಬಳಸಲು ಸಹಕಾರ ನೀಡಿದರು. ಸಂಸ್ಥಾಪಕರಾದ ದಿವಂಗತ ಶ್ರೀ ಶ್ರೀನಿವಾಸ್ ಎಲ್ ಭುಜಲೆ, ದಿವಂಗತ ಶ್ರೀ ಜನಾರ್ದನ್ ಆರ್ ಮಾಂಜೈಕರ್, ದಿವಂಗತ ಶ್ರೀ ಮಂಜುನಾಥ್ ಎಚ್ ಜೋಶಿ, ದಿವಂಗತ ಶ್ರೀ ಸಾವ್ಲೋ ಎಸ್ ಭುಜಲೆ, ದಿವಂಗತ ಶ್ರೀ ಗೋವಿಂದ್ ಎನ್ ನಾಯಕ್, ದಿವಂಗತ ಶ್ರೀ ವಿಷ್ಣು ಎಂ ಸಾವ್ಕಾರ್ ಹಾಗೂ ದಿವಂಗತ ಶ್ರೀ ವಿಠ್ಠಲ ಜಿ ಶೇಣ್ವಿ ಪೌಕಾರ್ ಇವರ ಮಾರ್ಗದರ್ಶನ ಮತ್ತು ಆರ್ಥಿಕ ಸಹಕಾರದಿಂದ ಈ ಶಾಲೆ 1925ರಲ್ಲಿ ಪ್ರಾರಂಭವಾಯಿತು. ಆರಂಭಿಕ ಶಾಲಾ ಕಟ್ಟಡವು 4 ಕೊಠಡಿಗಳನ್ನು ಹೊಂದಿದ್ದು, ಅಂದಿನ ಜಿಲ್ಲಾಧಿಕಾರಿ ಎಚ್ ಡಿ ಭಾಸ್ಕರ್ ವಿಲ್ಲೇರ್ ಅವರು 1928ರ ಸೆಪ್ಟೆಂಬರ್ 24ರಂದು ಉದ್ಘಾಟಿಸಿದರು. 1941ರಲ್ಲಿ ಪ್ರೀಮಿಯರ್ ಎಜುಕೇಷನ್ ಸೊಸೈಟಿ ಬಾಡ ಕಾರವಾರ್ಗೆ ಮಿಲನವಾಯಿತು. 1947 ಆಗಸ್ಟ್ 14ರ ಮಧ್ಯರಾತ್ರಿ ದೇಶದೆಲ್ಲೆಡೆ ಸ್ವಾತಂತ್ರ್ಯದ ಸಂಭ್ರಮಾಚರಣೆ ಪ್ರಾರಂಭವಾಗಿತ್ತು. ಗೋವಿಂದ್ ರಾಯ್ ಮಾಂಜೇಕರ್, ಕಮಲಾಕ್ಷ ಮಾಂಜೈಕರ್ ಸೇರಿದಂತೆ ಅನೇಕರು ನಂದನಗದ್ದೆಯಲ್ಲಿ ಒಂದು ಅಶ್ವತ್ಥ ಗಿಡದ ಸಸಿಯನ್ನು ರಾತ್ರಿ 12 ಗಂಟೆಗೆ ನೆಟ್ಟರು. ಮರುದಿನ ಆಗಸ್ಟ್ 15ರಂದು ಶಾಲೆಯಲ್ಲಿ ಸಂಭ್ರಮದ ವಾತಾವರಣ. ಶ್ರೀ ಮುಕುಂದ್ ಆಚಾರ್ಯ ರಚಿಸಿದ ಮರಾಠಿ ಗೀತೆಯನ್ನು ಹಾಡುತ್ತಾ ಸುಂಕೇರಿಯಿಂದ ನ್ಯೂ ಹೈಸ್ಕೂಲ್ವರೆಗೆ ಪಥಸಂಚಲನ ನಡೆಯಿತು. ಶಾಲೆಯ ಆವರಣದಲ್ಲಿ ಸಿಹಿ ಹಂಚಿದ ಸಂತಸದ ನಗು, ಗಗನಚುಂಬಿಯಾದ ಪಟಾಕಿಗಳ ಸಿಡಿತ, ಮಕ್ಕಳ ಕಿವಿರೆಚ್ಚುವ ಕೇಕೆ ಇವೆಲ್ಲ ಸೇರಿ ಸ್ವಾತಂತ್ರ್ಯದ ಮೊದಲ ಬೆಳಗ್ಗೆಯನ್ನು ಒಂದು ಮಹೋತ್ಸವದಂತೆ ಉಜ್ವಲಗೊಳಿಸಿತು. ಆ ಕ್ಷಣಗಳಲ್ಲಿ ಪ್ರತಿಯೊಬ್ಬರೂ ಸ್ವಾತಂತ್ರ್ಯದ ಅರ್ಥವನ್ನು ಹೃದಯದಿಂದ ಅನುಭವಿಸಿದರು. ಆ ದಿನ ಸಂಭ್ರಮ ಶಾಲೆಯ ಇತಿಹಾಸದಲ್ಲೇ ಅಳಿಯದ ಮುದ್ರೆಯಾಯಿತು. ಆ ದಿನ ನೆಟ್ಟ ಸಸಿ ಕೇವಲ ಗಿಡವಲ್ಲ, ಅದು ಸ್ವಾತಂತ್ರ್ಯದ ಪ್ರತೀಕ, ದೇಶದ ಆತ್ಮದ ಜೀವದ ಚಿಹ್ನೆ. ಅದು ಇಂದು ಆಶ್ರಯ, ವಿಶ್ರಾಂತಿ ಮತ್ತು ಶಾಂತಿಯನ್ನು ನೀಡುವ ಬೃಹದಾಕಾರದ ವಟವೃಕ್ಷವಾಗಿ ಬೆಳೆದಿದೆ. ನಂತರ ಸರ್ಕಾರ ಹಂತ ಹಂತವಾಗಿ 5ನೇ, 6ನೇ ಮತ್ತು 7ನೇ ತರಗತಿಗಳನ್ನು ಆರಂಭಿಸಲು ಅನುಮತಿ ನೀಡಿತು. 1948ರಲ್ಲಿ ಸಂಪೂರ್ಣ ಹೈಸ್ಕೂಲ್ ಸ್ಥಾನಮಾನವನ್ನು ಪಡೆದು ಆಗ ನ್ಯೂ ಹೈಸ್ಕೂಲ್ ಬಾಡ ಎಂದು ನಾಮಕರಣವಾಯಿತು. 1949ರಲ್ಲಿ ಮೊದಲ ಬಾರಿಗೆ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹೆಜ್ಜೆ ಇಟ್ಟರು. 1950ರಲ್ಲಿ ರಜತ ಮಹೋತ್ಸವ ಆಚರಿಸಲಾಯಿತು. 1951ರಲ್ಲಿ ಮಕ್ಕಳ ಸಂಖ್ಯೆ 241ಕ್ಕೆ ಏರಿತು. ಹೆಚ್ಚು ಮಕ್ಕಳಿಗೆ ಜಾಗ ಬೇಕಾಯಿತು. ಹತ್ತಿರದ ಕಟ್ಟಡವೊಂದನ್ನು ಬಾಡಿಗೆಗೆ ಪಡೆದು ಪ್ರಾಥಮಿಕ ವಿಭಾಗವನ್ನು ಅಲ್ಲಿ ಸ್ಥಳಾಂತರಿಸಲಾಯಿತು. 1955ರಲ್ಲಿ ಸರ್ಕಾರದ ನೆರವಿನಿಂದ ಇನ್ನೊಂದು ಕೊಠಡಿ ಮೂಡಿಬಂತು. 1956ರ ಜುಲೈನಲ್ಲಿ 2 ಎಕರೆ 1 ಗುಂಟೆ ಅರ್ಧ ಆಣೆರಷ್ಟು ಭೂಮಿಯನ್ನು
ರೂಪಾಯಿ 5,142ಕ್ಕೆ ಖರೀದಿಸಲಾಯಿತು. ಹೀಗಾಗಿ ಆಟದ ಮೈದಾನ ಎಂಬ ಅಮೂಲ್ಯ ಸಂಪತ್ತು ಸೇರಿತು. 1958ರಲ್ಲಿ ಮೈಸೂರು ಸರ್ಕಾರ ಮಲ್ಟಿಪರ್ಪಸ್ ಹೈಸ್ಕೂಲ್ ಆಗಿ ಪರಿವರ್ತಿಸಲು ಅನುಮತಿ ನೀಡಿತು. ಕೃಷಿಯ ಬಗ್ಗೆ ಪಾಠ ಹೇಳಿಕೊಡಲಾಯಿತು. 1962ರಲ್ಲಿ ದೂರವಾಣಿ ವ್ಯವಸ್ಥೆ ಮಾಡಲಾಯಿತು. ಎಲ್ಲ ಕೊಠಡಿಗಳಲ್ಲೂ ವಿದ್ಯುತ್ ದೀಪದ ವ್ಯವಸ್ಥೆ ಆಯಿತು. ಪುಣೆಯ ಕೃಷಿ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದ ಶ್ರೀ ಎಂ.ಎನ್. ಕಾಮತ್ ಹಾಗೂ ಅವರ ಸಹೋದರರು ರಾವ್ ಸಾಹೇಬ್ ಎನ್.ಎಸ್. ಕಾಮತ್ ಅವರ ಪುತ್ರರು 30 ಗುಂಟೆಗಳ ಭೂಮಿಯನ್ನು ದಾನ ಮಾಡಿದರು. 1964ರಲ್ಲಿ ದೊಡ್ಡ ಗಾತ್ರಕ್ಕೆ ಬೆಳೆದಿದ್ದು 15 ತರಗತಿಗಳು, 636 ವಿದ್ಯಾರ್ಥಿಗಳು, 23 ಶಿಕ್ಷಕರು, 2 ಕಚೇರಿ ಸಹಾಯಕರು, 5 ಪರಿಚಾರಕರು ಒಳಗೊಂಡು ಶಾಲೆ ಆಯಿತು. 1966ರಲ್ಲಿ ಬಾಲಕಿಯರ ನ್ಯೂ ಹೈಸ್ಕೂಲ್ ಪ್ರಾರಂಭಗೊಂಡು ಬಳಿಕ ದುರ್ಗಾ ಲಕ್ಷ್ಮಣ ತೇಲಂಗ್ ಬಾಲಕಿಯರ ಪ್ರೌಢಶಾಲೆ ಎಂದು ಮರುನಾಮಕರಣ ಮಾಡಲಾಯಿತು. 1977ರ ಡಿಸೆಂಬರ್ 14ರಂದು ಸುವರ್ಣ ಮಹೋತ್ಸವ ಸಂಭ್ರಮದ ಆಚರಿಸಲಾಯಿತು. 1999ರಲ್ಲಿ ಬಾಲಭವನ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭಿಸಲಾಯಿತು. 6ರಿಂದ 8ನೇ ತರಗತಿಯು ಹೀಗೆ 2011ರಲ್ಲಿ ಬಾಲಭವನ ಇಂಗ್ಲಿಷ್ ಮೀಡಿಯಂ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭವಾಗಿ ಕನ್ನಡದಿಂದ ಇಂಗ್ಲಿಷಕ್ಕೆ ಹೆಜ್ಜೆ ಇಟ್ಟಿತು. 2014ರಲ್ಲಿ 9ನೇ ತರಗತಿ, 2015ರಲ್ಲಿ 10ನೇ ತರಗತಿ ಆರಂಭಗೊಂಡವು. 2018 ಮೇ 16ರಂದು ಹೊಸ ಹೆಸರಿನ ಶ್ರೀಮತಿ ರಮಾಬಾಯಿ ಹನುಮಂತ್ ಬೆಣ್ಣೆ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಎಂದು ನಾಮಕರಣಗೊಂಡು ಈಗ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. 2014ರಲ್ಲಿ ಮೂಡುಬಿದ್ರೆ ಮಹಾವೀರ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಆರ್ ಗೋವಿಂದಪ್ಪರವರು ಮುತುವರ್ಜಿ ವಹಿಸಿ 2015ರಿಂದ ಪ್ರೀಮಿಯರ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಬಾಡಾನಲ್ಲಿ ಉದಯವಾಯಿತು. 2017-18ರಲ್ಲಿ ನ್ಯೂ ಹೈಸ್ಕೂಲಿನ ಒಂದು ಕೊಠಡಿಯಲ್ಲಿ ಆಶಾ ನಾಯಕ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಪ್ರಾರಂಭಗೊಂಡು 2019ರಲ್ಲಿ ಹೊಸ ಕಟ್ಟಡ ಉದ್ಘಾಟನೆಗೊಂಡಿತ್ತು. ಇಂದು 2025ರ ಡಿಸೆಂಬರ್ 13ರಂದು ಶತಮಾನೋತ್ಸವ ಉದ್ಘಾಟನೆಗೊಳ್ಳುವ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಗಳು ಪಾದಾರ್ಪಣೆ ಮಾಡಲಿದ್ದಾರೆ. ಹಾಗೆ ನೂತನವಾಗಿ ನಿರ್ಮಿಸಿದ ಶತಮಾನೋತ್ಸವ ಶಾಲೆಯ ಮಹಾದ್ವಾರವನ್ನು ಉದ್ಘಾಟಿಸಲಿದ್ದಾರೆ. ದೇವರ, ಸ್ವಾಮೀಜಿಯವರ, ಗುರು ಹಿರಿಯರ ಆಶೀರ್ವಾದದೊಂದಿಗೆ ನ್ಯೂ ಹೈಸ್ಕೂಲ್ ತನ್ನ ಶತಮಾನೋತ್ಸವ ಆಚರಿಸುತ್ತಿದ್ದು, ಇನ್ನು ಮುಂದೆ 125ನೇ ವರ್ಷ ಸಂಭ್ರಮಾಚರಣೆ ಆಚರಿಸುವಂತಾಗಲಿ ಎಂದು ನ್ಯೂ ಹೈಸ್ಕೂಲ್ ಬಾಡಾ ಹಳೆಯ ವಿದ್ಯಾರ್ಥಿ ಹಾಗೂ ND-City Plus ಟಿವಿ ವಾಹಿನಿಯ ಸಂಪಾದಕರಾದ ಎನ್ ದತ್ತ ಪ್ರಾರ್ಥಿಸಿದ್ದಾರೆ.